Hello and welcome to Mustaq Kunnur Academy. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಎರಡನೇ ಸೆಮಿಸ್ಟರ್ ಡಿಪ್ಲೊಮಾ ಎಕ್ಸಾಮಿನೇಷನ್ ಏಪ್ರಿಲ್ ಮೇ 2025 ಈ ಕ್ವಶನ್ ಪೇಪರ್ ಅದು ನಾನು ಮಾಡೆಲ್ ಆನ್ಸರ್ಸ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ಕಂಟಿನ್ಯೂಯಸ್ ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್ಗಾಗಿ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಬನ್ನಿ, ಈಗ ಆ್ಯಸ್ ಪರ್ ನ್ಯೂ ಸ್ಕೀಮ್ ನಾವಿಲ್ಲಿ ನೋಡಬಹುದು. ಪಿ ಎಮ್ ಎಸ್ ಕ್ವಶನ್ ಪೇಪರಲ್ಲಿ ಎರಡು ಸೆಕ್ಷನ್ ಇರ್ತವೆ. ಸೆಕ್ಷನ್ ಒನ್ನಲ್ಲಿ ಎಷ್ಟಂದರೆ 6 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಪ್ರತಿ ಕ್ವಶನ್ನಿಗೆ 5 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಎರಡನೇ ಸೆಕ್ಷನಲ್ಲಿ ಟೋಟಲ್ ನಾವು 7 ಕ್ವಶನ್ ಆನ್ಸರ್ ಮಾಡಬೇಕು. ಪ್ರತಿ ಕ್ವಶನ್ನಿಗೆ ಎವ್ರಿ ಕ್ವಶನ್ಗೆ 10 ಮಾರ್ಕ್ಸ್ ಇರುತ್ತೆ. ಅಂದರೆ ಸೆಕ್ಷನ್ 1 ಈಸ್ 30 ಮಾರ್ಕ್ಸ್, ಸೆಕ್ಷನ್ 2 ಈಸ್ 70 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್ ನಾವು ಇದರಲ್ಲಿ ಬರೀಬಹುದು. ಈಗ ಬನ್ನಿ ಒನ್ ಬೈ ಒನ್. ಈಗ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವೆಲ್ಲ ಸೆಕ್ಷನ್ 1ದು ಕ್ವಶನ್ಸ್ ಆಗಿವೆ. ಅದೇ ರೀತಿ ಸೆಕ್ಷನ್ 2 ದೀಸ್ ಆರ್ ಆಲ್ ದಿ ಕ್ವಶನ್ಸ್. 10ಲಿಂದ ಸೀರಿಯಲ್ ನಂಬರ್ 10ಲಿಂದ ಸೀರಿಯಲ್ ನಂಬರ್ 17 ತನಕ ಈ ಕ್ವಶನ್ಸ್, 18 ದೆನ್ 19, ದೀಸ್ ಆರ್ ಆಲ್ ದಿ ಕ್ವಶನ್ಸ್. ಈಗ ಒನ್ ಬೈ ಒನ್ ಈ ಕ್ವಶನ್ಸದ್ದು ಆನ್ಸರ್ ನಾನು ಡಿಸ್ಕಸ್ ಮಾಡುವ. ಇದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಇಲ್ಲಿ ನಾವು ನೋಡಬಹುದು. ಒಂದನೇ ಕ್ವಶನ್ ಏನಾಗಿದೆ ಅಂದರೆ ಡೆಫಿನಿಷನ್ಗೆ 2 ಮಾರ್ಕ್ಸ್ ಇದೆ, ಲಿಸ್ಟಿಗೆ 6 ಮಾರ್ಕ್ಸ್ ಇದೆ. ಇದೇ ಮಾರ್ಕ್ಸ್ ಬೇಸ್ ಮೇಲೆ ಪೇಪರ್ ಕೂಡ ಇವ್ಯಾಲ್ಯುವೇಟ್ ಮಾಡ್ತಾರೆ. ಅದಕ್ಕೆ ನೀವು ಆನ್ಸರ್ ಬರೀಬೇಕಾದ್ರೆ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಗ್ಗೆನೂ ನಾಲೆಜ್ ಇರಬೇಕು, ಸೊ ದ್ಯಾಟ್ ಯು ಕ್ಯಾನ್ ರೈಟ್ ಅಪ್ರೋಪ್ರಿಯೇಟ್ ಆನ್ಸರ್. ದಿಸ್ ಈಸ್ ಸ್ಕೀಮ್. ದಿಸ್ ಇಸ್ ಫಾರ್ ಸೆಕ್ಷನ್ 2. ಇಲ್ಲಿ ನಾವು ನೋಡಬಹುದು, ಇದು ಸೆಕ್ಷನ್ 2 ಸಲುವಾಗಿ ಇದೆ. ಟೋಟಲ್ 19 ಕ್ವಶನ್ಸ್. ಬನ್ನಿ, ಈಗ ಫಸ್ಟ್ ಕ್ವಶನ್ದ ಆನ್ಸರ್ ನೋಡುವ. ಡಿಫೈನ್ ಪ್ರಾಜೆಕ್ಟ್, ಲಿಸ್ಟ್ 6 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಯು ಸಿ ಇನ್ ಯುವರ್ ಡೈಲಿ ಲೈಫ್. ಇಲ್ಲಿ ನಾವು ನೋಡ್ಬೋದು ಮಾರ್ಕ್ಸ್ ಡಿವಿಷನ್ ಯಾವ ಥರ ಇದೆ ಅಂದರೆ, ಮಾರ್ಕ್ಸ್ ಡಿವಿಷನ್ನು 2 + 3 ಮಾರ್ಕ್ಸ್. ಅಂದರೆ 2 ಮಾರ್ಕ್ಸ್ ಡೆಫಿನಿಷನ್, ಪ್ರಾಜೆಕ್ಟ್ ಡೆಫಿನಿಷನ್, 3 ಮಾರ್ಕ್ಸ್ ಏನಿದೆಯಲ್ಲ ಟೈಪ್ಸಿಗಿದೆ. ಅಂದರೆ 6 ಟೈಪ್ಸ್ ಬರೀಬೇಕು. ಈಚ್ ಕ್ಯಾರೀಸ್ 0.5 ಮಾರ್ಕ್ಸ್. ಇಲ್ಲಿ ನಾವು ನೋಡ್ಬೋದು. ಈಗ ಫಸ್ಟ್ ಕ್ವಶನಲ್ಲಿ ಪ್ರಾಜೆಕ್ಟ್ದ ಡೆಫಿನಿಷನ್ ಬರೀಬೇಕು. ಡೆಫಿನಿಷನ್, ಈ 3 ಡೆಫಿನಿಷನಲ್ಲಿ ಯಾವುದರ ಒಂದು ಡೆಫಿನಿಷನ್ ಬರೆದ್ರೆ ನಡೆಯುತ್ತೆ. ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ವಿತ್ ಎ ಸ್ಪೆಸಿಫಿಕ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ ಅಂತ ಬರೆದ್ರೆ ಸಾಕು. ಈಗ ಟೈಪ್ಸ್ ಆರ್ ಎಕ್ಸಾಂಪಲ್ ಆಫ್ ಪ್ರಾಜೆಕ್ಟ್ ಅಂದರೆ ಇವೆಲ್ಲ ಬರೀಬಹುದು. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್, ರಿಫೈನರಿ ಪ್ರಾಜೆಕ್ಟ್, ಹೆಲ್ತ್ ಪ್ರಾಜೆಕ್ಟ್, ಇವೆಲ್ಲ ಆನ್ಸರ್ಸ್ ನಾವು ಬರೀಬಹುದು. ಕ್ರ್ಯಾಶ್ ಪ್ರಾಜೆಕ್ಟ್, ಡಿಸಾಸ್ಟರ್ ಪ್ರಾಜೆಕ್ಟ್, ಇವೆಲ್ಲ ಬರ್ತವೆ. ಅದೇ ರೀತಿ ಎಕ್ಸ್ಪ್ಲೇನ್ ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಪ್ರಾಜೆಕ್ಟ್ ಮ್ಯಾನೇಜರ್ದು ರೋಲ್ ಏನಿದೆ? ಈಗ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾರೆ ಅಂದರೆ ಪ್ರಾಜೆಕ್ಟನ್ನು ಪ್ಲ್ಯಾನ್ ಮಾಡ್ತಾರೆ, ಮತ್ತು ಪ್ರಾಜೆಕ್ಟನ್ನು ಪ್ಲ್ಯಾನ್ ಮಾಡೋದಾಯಿತು, ಕಮ್ಯುನಿಕೇಷನ್ ಮಾಡೋದಾಯಿತು, ಪ್ರಾಜೆಕ್ಟ್ ಟೀಮನ್ನು ಲೀಡ್ ಮಾಡೋದಾಯಿತು, ಪ್ರಾಜೆಕ್ಟ್ ರಿಸ್ಕನ್ನು ಐಡೆಂಟಿಫೈ ಮಾಡೋದು, ಪ್ರಾಜೆಕ್ಟ್ ಬಜೆಟ್, ಇವೆಲ್ಲ ಏನಿದೆಯಲ್ಲ ಇವು ಪ್ರಾಜೆಕ್ಟ್ ಮ್ಯಾನೇಜರ್ದು ರೋಲ್ಸ್ ಆಗಿವೆ. ಅದೇ ರೀತಿ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್, ಲಿಸ್ಟ್ ಎನಿ 5 ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್. ದಿಸ್ ಈಸ್ ನಮ್ಗೆ ಗೊತ್ತಿರುವಂಗೆ ಇನಿಷಿಯಲ್ ಪ್ರಾಜೆಕ್ಟ್ ಟೀಮ್ ಇರುತ್ತೆ, ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಕೋರ್ ಟೀಮ್, ಫುಲ್ ಪ್ರಾಜೆಕ್ಟ್ ಟೀಮ್, ಪ್ರಾಜೆಕ್ಟ್ ಅಡ್ವೈಸರಿ, ಸ್ಟೇಕ್ ಹೋಲ್ಡರ್, ಫೆಸಿಲಿಟೇಟರ್. ದೀಸ್ ಆರ್ ಆಲ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಟೀಮ್. ಇದರಲ್ಲಿ ಯಾವುದಾದರೂ 5 ಬರೆದ್ರೆ ಸಾಕು. ಕೊನೆಯದಾಗಿ ಇಲ್ಲಿ ನಾವು ನೋಡ್ಬೋದು, ಲಿಸ್ಟ್ ಎನಿ 5 ಪ್ರೀ ರಿಕ್ವಿಸಿಟ್ ಫಾರ್ ಎನಿ ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಸಲುವಾಗಿ ಏನೆಲ್ಲ ಪ್ರೀ ರಿಕ್ವಿಸಿಟ್ ಬೇಕು? ನಂಬರ್ 1 ಅಡೆಕ್ವೇಟ್ ಫಾರ್ಮುಲೇಷನ್, ನಂಬರ್ 2 ಸೌಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನ್, ಪ್ರಾಪರ್ ಇಂಪ್ಲಿಮೆಂಟೇಷನ್ ಮತ್ತು ಅಡ್ವಾನ್ಸ್ ಆ್ಯಕ್ಷನ್, ಟೈಮ್ಲಿ ಅವೈಲೇಬಿಲಿಟಿ ಆಫ್ ಫಂಡ್ಸ್ ಇರಬೇಕು ಮತ್ತು ಎಫೆಕ್ಟಿವ್ ಮಾನಿಟರಿಂಗ್. ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ವಿತ್ ನೀಟ್ ಡಯಾಗ್ರಾಮ್. ಪ್ರಾಜೆಕ್ಟ್ ಲೈಫ್ ಸೈಕಲ್ ಕರ್ವ್ ಬಗ್ಗೆ ಹೇಳಿದ್ದಾರೆ. ಈ ಕರ್ವ್ ಏನಿದೆ ಮತ್ತು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ 2 ಡಯಾಗ್ರಾಮ್ ಇದ್ದಾವೆ. ಇಲ್ಲಿ ನಾವು ನೋಡಬಹುದು. ಈ ಪ್ರಾಜೆಕ್ಟ್ ಲೈಫ್ ಸೈಕಲಲ್ಲಿ ಕೊನೆಯದಾಗಿ ಫಸ್ಟಾಗಿ ಸ್ಟಾರ್ಟ್ ಇರುತ್ತೆ, ದೆನ್ ಫಿನಿಶ್ ಇರುತ್ತೆ. ಅಂದರೆ ಇನಿಷಿಯೇಷನ್ ಫೇಸ್, ಪ್ಲ್ಯಾನಿಂಗ್ ಫೇಸ್, ಎಕ್ಸಿಕ್ಯೂಟಿಂಗ್ ಫೇಸ್ ಮತ್ತು ಕ್ಲೋಸಿಂಗ್ ಫೇಸ್. ಎಕ್ಸ್ ಎಕ್ಸಿಸ್ ಪ್ರಾಜೆಕ್ಟ್ ಟೈಮ್ ಇದೆ, ವೈ ಎಕ್ಸಿಸ್ ರಿಸೋರ್ಸಸ್ ಇದೆ. ಇದರಲ್ಲಿ ಏನೆಲ್ಲ ಇದೆ ಅಂತ ಬ್ರೀಫ್ ಆಗಿ ಬರೆದ್ರೆ ಸಾಕು. ಇದರಲ್ಲಿ ಯು ವಿಲ್ ಗೆಟ್ ಟೋಟಲ್ 5 ಮಾರ್ಕ್ಸ್. ಪ್ರಾಜೆಕ್ಟ್
ಏನಂದರೆ ಪ್ಯಾಟರ್ನ್ ಏನಿದೆಯಲ್ಲ, ಗ್ರೋತ್ ಇರುತ್ತೆ, ಮೆಚ್ಯೂರಿಟಿ ಇರುತ್ತೆ ಮತ್ತು ಡಿಕ್ಲೈನ್ ಇರುತ್ತೆ. ಇಷ್ಟು ಬರೆದ್ರೆ ನೀವು ಟೋಟಲ್ 5 ಮಾರ್ಕ್ಸ್ ತೊಗೊಳ್ತೀರಿ. ಅದೇ ರೀತಿ ಲಿಸ್ಟ್ ಎನಿ 5 ಟೂಲ್ಸ್ ಆಫ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಪ್ರಾಜೆಕ್ಟ್ ಪ್ಲ್ಯಾನಿಂಗ್ದು 5 ಟೂಲ್ಸ್ ಯಾವ್ಯಾವ ಇದ್ದಾವೆ? ನಂಬರ್ 1 ಗ್ಯಾಂಟ್ ಚಾರ್ಟ್, ನೆಟ್ವರ್ಕ್ ಡಯಾಗ್ರಾಮ್, CPM, PERT, work breakdown structure. These are all the bar chart, flow chart, milestone chart. These are all the project planning tools. Next, SMART ಅಂದ್ರೇನು? Explain SMART tool for setting goals and objective. SMART ಅದು ಫುಲ್ ಫಾರ್ಮ್ ಏನಂದರೆ ಸ್ಪೆಸಿಫಿಕ್, ನೋಡಿ, ಸ್ಪೆಸಿಫಿಕ್, ಮೆಜರೇಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬಾಂಡ್. ಸ್ಪೆಸಿಫಿಕ್, ಮೆಜರೇಬಲ್, ಅಚೀವೇಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬಾಂಡ್. ಸ್ಪೆಸಿಫಿಕ್ ಅಂದ್ರೇನು? ನಾವು ಮಾಡೋ ಕೆಲಸ ಕ್ಲಿಯರ್ ಆಗಿರಬೇಕು. ಮೆಜರೇಬಲ್ ಅಂದ್ರೇನು? ಅದು ನಾವು ಕ್ವಾಂಟಿಫೈ ಅಂದರೆ ಟಾರ್ಗೆಟ್ ಬೆನಿಫಿಟ್ಸನ್ನು ಕ್ವಾಂಟಿಫೈ ಮಾಡಬೇಕು. ಅಚೀವೇಬಲ್ ಅಂದರೆ ನಾವು ಸೆಟ್ ಮಾಡಿರೋ ಟಾರ್ಗೆಟ್ ಸಾಧಿಸುವಂಗಿರಬೇಕು. ಮತ್ತು ಅದು ರಿಯಲ್ ಇರಬೇಕು, ರಿಯಲಿಸ್ಟಿಕ್ ಇರಬೇಕು. ಅದೇ ರೀತಿ ಟೈಮ್ ಬಾಂಡ್ ಅಂದರೆ ವಿದಿನ್ ಅ ಟೈಮ್ ಪೀರಿಯಡ್ ಆಗಬೇಕು. ಇದಕ್ಕೇನಂತಾರೆ ಅಂದರೆ ಸ್ಮಾರ್ಟ್ ಅಂತ ಹೇಳ್ತಾರೆ. ಅದೇ ರೀತಿ ಎಕ್ಸ್ಪ್ಲೇನ್ ಟೈಮ್ ಎಸ್ಟಿಮೇಟ್ ಅಂದ್ರೇನು? ಟೈಮ್ ಎಸ್ಟಿಮೇಟ್ ಅಂದ್ರೆ ಏನಂದರೆ ಯಾವುದೇ ಒಂದು ಕೆಲಸ ನಾವು ಮಾಡಬೇಕಂದ್ರೆ ಟೈಮನ್ನು ನಾನು ಸೆಟ್ ಮಾಡಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ ಟೈಮ್ ಎಸ್ಟಿಮೇಟ್. ಇದು ನಾವು ನೋಡ್ಬೋದು, ವೈಲ್ ಡಿಸೈನಿಂಗ್ ಅ ಪ್ರಾಜೆಕ್ಟ್ ಇಟ್ ಈಸ್ ಎಸೆನ್ಷಿಯಲ್ ಟು ಫಿಕ್ಸ್ ದ ಟೈಮ್ ಟಾರ್ಗೆಟ್ ಫಾರ್ ಈಚ್ ಆ್ಯಕ್ಟಿವಿಟಿ. ದಿಸ್ ಈಸ್ ಫಾರ್ ಟೈಮ್ ಎಸ್ಟಿಮೇಟ್. ವರ್ಕ್ ಬ್ರೇಕ್ ಡೌನ್ ಮಾಡಬೇಕಾಗತ್ತೆ ನಾವು. ಇವೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಟೈಮ್ ಮತ್ತು ಯಾವಾಗ ಎಷ್ಟು ಕೆಲಸ ಆಗಬೇಕನ್ನೋದು ದಟ್ ಈಸ್ ಕಾಲ್ಡ್ ಟೈಮ್ ಎಸ್ಟಿಮೇಟ್. ಅಂದರೆ ಒಂದು ಕೆಲಸ ಆಗಬೇಕಂದ್ರೂ ಎಷ್ಟು ಟೈಮ್ ಹಿಡಿಯುತ್ತೆ. ಅದರಲ್ಲಿ ನಾವು ನೋಡ್ಬೋದು ಪರ್ಟ್ ಏನು ಮಾಡ್ತಾರೆ ಅಂದರೆ 3 ಥರ ಟೈಮನ್ನು ಡಿವೈಡ್ ಮಾಡ್ತಾರೆ. ಆಪ್ಟಿಮಿಸ್ಟಿಕ್ ಟೈಮ್, ಮೋಸ್ಟ್ ಲೈಕ್ಲಿ ಟೈಮ್, ಪೆಸಿಮಿಸ್ಟಿಕ್ ಟೈಮ್. ಆಪ್ಟಿಮಿಸ್ಟಿಕ್ ಟೈಮ್ ಅಂದರೆ ಯಾವುದೇ ಒಂದು ಕೆಲಸ ಏನೂ ಅಡಚಣೆ ಇಲ್ಲದೆ ಆಗುವುದು ಆಪ್ಟಿಮಿಸ್ಟಿಕ್ ಟೈಮ್. ಮೋಸ್ಟ್ ಲೈಕ್ಲಿ ಟೈಮ್ ಅಂದರೆ ಯಾವುದೇ ಒಂದು ಆ್ಯಕ್ಟಿವಿಟಿ ನಾರ್ಮಲ್ ಟೈಮಲ್ಲಿ ಆಗುವುದು. ಪೆಸಿಮಿಸ್ಟಿಕ್ ಟೈಮ್ ಅಂದರೆ ಯಾವುದೇ ಒಂದು ಆ್ಯಕ್ಟಿವಿಟಿ ಅನ್ಯೂಶುವಲ್ ಕಾಂಪ್ಲಿಕೇಶನ್ ಆರ್ ಏನೇ ಒಂದು ಡಿಫಿಕಲ್ಟಿ ಬಂದಾಗ ಏನು ಕೆಲಸ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಪೆಸಿಮಿಸ್ಟಿಕ್ ಟೈಮ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಡಿಸ್ಕಸ್ ಎನಿ 5 ಅಪ್ಲಿಕೇಶನ್ ಆಫ್ IoT. IoTದು ಇಷ್ಟೆಲ್ಲ ಅಪ್ಲಿಕೇಶನ್ ಇದ್ದಾವೆ. ನಾವು ನೋಡ್ಬೋದು, ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ತಾರೆ, ಆರ್ಕಿಟೆಕ್ಚರಲ್ಲಿ ಯೂಸ್ ಮಾಡ್ತಾರೆ, ಎಜುಕೇಷನ್, ವಿಜುವಲ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್, ಹೆಲ್ತ್ ಕೇರ್, ಅದೇ ರೀತಿ ಸ್ಮಾರ್ಟ್ ಹೋಮ್, ಸ್ಮಾರ್ಟ್ ವೆಹಿಕಲ್ ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ದಿಸ್ ಈಸ್ ಸೆಕ್ಷನ್ 1. ನಾವು ಕಮಿಂಗ್ ಟು ಸೆಕ್ಷನ್ 2. ಸೆಕ್ಷನ್ 2 ಅಲ್ಲಿ ಟೋಟಲ್ ನಾವು 70 ಮಾರ್ಕ್ಸ್ ಆನ್ಸರ್ ಮಾಡಬೇಕಾಗತ್ತೆ. ಕ್ವಿಕ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಲಿಸ್ಟ್ ಎನಿ 10 ಫೀಚರ್ಸ್ ಆಫ್ ಪ್ರಾಜೆಕ್ಟ್. ಇಲ್ಲಿ ನೋಡಿ 10 ಫೀಚರ್ಸ್ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ಅಂದರೆ ಈಚ್ ಫೀಚರ್ ಕ್ಯಾರೀಸ್ 0.5 ಮಾರ್ಕ್ಸ್. ಅದರಲ್ಲಿ ಇಲ್ಲಿ ನಾವು ನೋಡ್ಬೋದು, ಇವು ಕಾಣಿಸ್ತಾ ಇರೋ ಫೀಚರ್ಸ್ ನಾವು ಬರಿಬೇಕಾಗತ್ತೆ. ಅಬ್ಜೆಕ್ಟಿವ್, ಲೈಫ್ ಸ್ಪ್ಯಾನ್, ಸಿಂಗಲ್ ಎಂಟಿಟಿ, ಟೀಮ್ ವರ್ಕ್, ಇದರಲ್ಲಿ 10 ಫೀಚರ್ಸ್ ಏನಿದೆಯಲ್ಲ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್, ಡೆವಲಪ್ ಜನರಲೈಸ್ಡ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಆಫ್ ಪ್ರಾಜೆಕ್ಟ್. ಇದು ಭಾಳ ಸಿಂಪಲ್ ಇದೆ. ಜನರಲ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಅಂದರೆ ವೆರಿ ಸಿಂಪಲ್. ಯಾವುದೇ ಒಂದು ಪ್ರಾಜೆಕ್ಟನ್ನು ತೊಗೊಂಡ್ಬಿಟ್ಟು ನಾವು ಫೇಸ್ ಆಗಿ ಡಿವೈಡ್ ಮಾಡ್ತೀವಿ ಮತ್ತು ಆ ಫೇಸನ್ನು ವರ್ಕ್ ಪ್ಯಾಕೇಜ್ ಆಗಿ ಮತ್ತು ಆ ವರ್ಕ್ ಪ್ಯಾಕೇಜನ್ನು ಆ್ಯಕ್ಟಿವಿಟಿಯಾಗಿ ಡಿವೈಡ್ ಮಾಡ್ತೀವಿ. ಇದರ ಜೊತೆಗೆ ತಾವು ಈ ಥರನೂ ಆನ್ಸರ್ ಬರೀಬಹುದು. ಇಲ್ಲಿ ನಾವು ನೋಡ್ಬೋದು ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತ ಬಾಕ್ಸಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಆನ್ಸರ್ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸ್ ಬರ್ತವೆ. ದಿಸ್ ಈಸ್ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್, ಜನರಲೈಸ್ಡ್ ಸ್ಟ್ರಕ್ಚರನ್ನು ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ನಾವು ನೋಡ್ಬೋದು, ಡಿಫೈನ್ ಪ್ರಾಜೆಕ್ಟ್ ರಿಸ್ಕ್, ಎಕ್ಸ್ಪ್ಲೇನ್ ಎನಿ 2 ಟೈಪ್ಸ್ ಆಫ್ ಪ್ರಾಜೆಕ್ಟ್ ರಿಸ್ಕ್. ಎನಿ 2 ಟೈಪ್, ಭಾಳಷ್ಟು ಪ್ರಾಜೆಕ್ಟ್ ಟೈಪ್ಸ್ ರಿಸ್ಕ್ ಇದ್ದಾವೆ. ಇದರಲ್ಲಿ ಯಾವುದಾದರೂ 2 ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಈಗ ಪ್ರಾಜೆಕ್ಟ್ ರಿಸ್ಕ್ ಅಂದರೆ ಏನು? ಪ್ರಾಜೆಕ್ಟ್ ರಿಸ್ಕ್ ಅಂದರೆ ಪಾಸಿಬಿಲಿಟಿ ಆಫ್ ಲಾಸ್ ಆರ್ ಇಂಜುರಿ, ದಟ್ ಈಸ್ ಕಾಲ್ಡ್ ಪ್ರಾಜೆಕ್ಟ್ ರಿಸ್ಕ್. ಇದರಲ್ಲಿ ಡೆಫಿನಿಷನ್ಗೆ 1 ಮಾರ್ಕ್ಸ್ ಇದೆ. ಈಗ ಎಕ್ಸ್ಪೆಕ್ಟೆಡ್ ಔಟ್ಕಮ್ ನಾವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಬಂದರೂ ಅದಕ್ಕೂ ಕೂಡ ನಾವು ಪ್ರಾಜೆಕ್ಟ್ ರಿಸ್ಕ್ ಅಂತ ಹೇಳ್ತೀವಿ. ಈಗ ಇದರಲ್ಲಿ ಭಾಳಷ್ಟು ವಿಧಗಳಿದ್ದಾವೆ, ಭಾಳಷ್ಟು ಟೈಪ್ಸ್ ಇದ್ದಾವೆ. ಟೆಕ್ನಿಕಲ್ ರಿಸ್ಕ್ ಅಂತಿದೆ, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್, ಪ್ರೊಡಕ್ಷನ್, ಮಾರ್ಕೆಟಿಂಗ್, ಫೈನಾನ್ಷಿಯಲ್ ರಿಸ್ಕ್ ಅಂತಿದೆ. ಇದರಲ್ಲಿ ನೀವು ಯಾವುದಾದ್ರೂ 2 ಬರೆದ್ರೆ ಸಾಕು. ಈಗ ಟೆಕ್ನಿಕಲ್ ರಿಸ್ಕ್ ಅಂದರೆ ನಾವು ಏನೇ ಕೆಲಸ ಮಾಡಬೇಕಾದ್ರೆ ಟೆಕ್ನಿಕಲಿ ಏನರ ಸಮಸ್ಯೆ ಬಂತಂದರೆ ಟೆಕ್ನಿಕಲ್ ರಿಸ್ಕ್ ಆಯಿತು. ಸೋಷಿಯಲಿ ಏನರ ಸಮಸ್ಯೆ ಬಂತಂದರೆ ದಟ್ ಈಸ್ ಸೋಷಿಯಲ್ ರಿಸ್ಕ್ ಆಯಿತು. ಇಕನಾಮಿಕಲ್ ಅಂದರೆ ದುಡ್ಡಿಂದ ಏನರ ಸಮಸ್ಯೆ ಬಂತಂದರೆ ಅದಕ್ಕೆ ಎಕನಾಮಿಕ್ ರಿಸ್ಕ್ ಅಂತಾರೆ. ಪೊಲಿಟಿಕಲ್ಲಿಂದ ಏನರ ಸಮಸ್ಯೆ ಬಂದರೆ ಪೊಲಿಟಿಕಲ್ ರಿಸ್ಕ್ ಅಂತಾರೆ. ದೀಸ್ ಆರ್ ಆಲ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ರಿಸ್ಕ್. ನೆಕ್ಸ್ಟ್, ಅನಲೈಸ್ ರೀಸನ್ ಫಾರ್ ಪ್ರಾಜೆಕ್ಟ್ ಕಾಸ್ಟ್ ಓವರ್ ರನ್. ಯಾವುದೇ ಒಂದು ಪ್ರಾಜೆಕ್ಟ್ ಅದರದ್ದು
ಕಾಸ್ಟ್ ಹೆಚ್ಚಿಗೆ ಆಗಲಿಕ್ಕೆ ಏನೆಲ್ಲ ಕಾರಣಗಳು ಇರಬಹುದು ಅಂತ ಕೇಳಿದ್ದಾರೆ 5 ಮಾರ್ಕ್ಸಿಗೆ. ಇದರಲ್ಲಿ ನಾವು ಏನಿರ್ಬೋದು ಅಂದರೆ ಒಂದು ಟೀಮ್ ಸರಿ ಇರಲಿಕ್ಕಿಲ್ಲ, ಅವ್ರ ಪ್ಲ್ಯಾನಿಂಗ್ ಸರಿ ಇರಲಿಕ್ಕಿಲ್ಲ. ಇದು ನೋಡಿ ಪುವರ್ ಎಸ್ಟಿಮೇಷನ್ ಅಂದರೆ ಬೇಕಾಗಿದ್ದ ಕಾಸ್ಟ್ಗಿಂತ ಹೆಚ್ಚಿಗೆ ಎಸ್ಟಿಮೇಟ್ ಮಾಡಿರ್ತೀವಿ. ಅದೇ ರೀತಿ ಪುವರ್ ಮಟೀರಿಯಲ್ ಸೆಲೆಕ್ಷನ್, ಪುವರ್ ಪರ್ಫಾರ್ಮೆನ್ಸ್ ಇವೆಲ್ಲ ಕಾರಣಗಳು ಇರಬಹುದು. ಪುವರ್ ಡಿಸೈನಿಂಗ್, ಪುವರ್ ಟ್ರೈನಿಂಗ್ ಇವೆಲ್ಲ ಕಾರಣಗಳು ಇರಬಹುದು. ಅದೇ ರೀತಿ ರೀಸನ್ ಫಾರ್ ಕಾಸ್ಟ್ ಓವರ್ ಆನ್ ಟೈಮ್ ಹೆಚ್ಚಿಗೆ ತೊಗೊಂಡಿರಬಹುದು, ಸ್ಕೋಪ್ ಚೇಂಜ್ ಮಾಡಿರಬಹುದು, ಇವೆಲ್ಲ ಕಾರಣಗಳು ಇರಬಹುದು. ನಾವು ಕಮಿಂಗ್ ಟು ಡಿಫೈನ್ ಪ್ರಾಜೆಕ್ಟ್ ಲೈಫ್ ಸೈಕಲ್, ಎಕ್ಸ್ಪ್ಲೇನ್ ಇನಿಷಿಯೇಷನ್ ಫೇಸ್, ಎಕ್ಸಿಕ್ಯೂಷನ್ ಫೇಸ್. ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂದ್ರೇನು? ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂದರೆ ಯಾವುದೇ ಒಂದು ಪ್ರಾಜೆಕ್ಟ್ ಏನಿದೆಯಲ್ಲ, ಒಂದು ಸೀರೀಸ್ ಮುಖಾಂತರ ಹೋಗುತ್ತೆ. ಆ ಪ್ರಾಜೆಕ್ಟ್ ಒಂದು ಸ್ಟಾರ್ಟ್ಲಿಂದ ಕಂಪ್ಲೀಷನ್ ತನಕ ಹೋಗುತ್ತೆ. ಅದಕ್ಕೇನಂತಾರೆ ಅಂದರೆ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಂತಾರೆ. ಅದರಲ್ಲಿ ಇನಿಷಿಯೇಷನ್ ಫೇಸ್ ಇದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇನಿಷಿಯೇಷನ್ ಫೇಸ್ ಎಲ್ಲಿಗೆ ಸ್ಟಾರ್ಟ್ ಆಗಿರುತ್ತೆ, ನಾವು ಏನು ಪ್ಲ್ಯಾನ್ ಮಾಡ್ತೀವಿ, ಏನು ಗೋಲ್ ಸೆಟ್ ಮಾಡ್ತೀವಿ, ಅದರ ಬಗ್ಗೆ ಕೂಡ ಬರೀಬೇಕಾಗತ್ತೆ. ಇಲ್ಲಿ ಇನಿಷಿಯೇಷನ್ ಫೇಸಲ್ಲಿ ಏನೆಲ್ಲ ಮಾಡ್ತೀವಿ ಅದು ಕೂಡ ಇಲ್ಲಿ ಬರೀಬೇಕಾಗುತ್ತೆ. ಯಾಕಂದರೆ 10 ಮಾರ್ಕ್ಸಿಗೆ ಕೇಳಿದ್ದಾರೆ ಕ್ವಶನ್ ಇದು. ಅದೇ ರೀತಿ ಎಕ್ಸಿಕ್ಯೂಷನ್ ಫೇಸ್, ಇದು ಕೊನೆಯ ಫೇಸ್ ಆಗಿರುತ್ತೆ. ನಾವು ಏನು ಪ್ಲ್ಯಾನ್ ಮಾಡಿರ್ತೀವಿ ಅದನ್ನು ನಾವು ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಎಕ್ಸಿಕ್ಯೂಷನ್ ಫೇಸ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್, PEP ಅಂದರೆ ಏನು? ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅದು ಸಿಂಪಲ್ ಡೆಫಿನಿಷನ್ ಏನಂದರೆ, ಇಲ್ಲಿ ನಾವು ನೋಡಬಹುದು, ಪ್ರಾಜೆಕ್ಟ್ PEP is a primary document that defines how project will be undertaken. This is a document describes the objective we want to achieve in the company. ಅಂದರೆ ಇದು ಏನು ಡಾಕ್ಯುಮೆಂಟ್ ಅಂದರೆ, ನಾವು ಪ್ರಾಜೆಕ್ಟನ್ನು ಯಾವ ಥರ ಮಾಡಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕಂತ ಹೇಳು ಡಾಕ್ಯುಮೆಂಟಿಗೆ ನಾವು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಒಂದು ಪ್ರಾಜೆಕ್ಟ್ ನಾವು ಯಾವಾಗ ಯಾವ ಥರ ಮಾಡಬೇಕು ಅಂತ ಹೇಳೋದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್. ಈಗ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನಲ್ಲಿ ಇಲ್ಲಿ ನೋಡ್ರಿ, ನಾವು ಮತ್ತೆ ಸಬ್ ಪ್ಲ್ಯಾನ್ ಆಗಿ ಮಾಡ್ತೀವಿ. ಏನೇನು ಸಬ್ ಪ್ಲ್ಯಾನ್ ಅಂದರೆ ಕಾಂಟ್ರಾಕ್ಟ್ ಪ್ಲ್ಯಾನ್, ವರ್ಕ್ ಪ್ಯಾಕೇಜಿಂಗ್ ಪ್ಲ್ಯಾನ್, ಆರ್ಗನೈಸಿಂಗ್ ಪ್ಲ್ಯಾನ್ ಮತ್ತು ಸಿಸ್ಟಮೆಟಿಕ್ ಪ್ರೊಸೀಜರ್ ಪ್ಲ್ಯಾನ್. ನಂತರ ಪ್ರಾಜೆಕ್ಟ್ ಡೈರಿ ಅಂದರೇನು? ಪ್ರಾಜೆಕ್ಟ್ ಡೈರಿ ಅಂದರೆ ನಾವು ಏನೆಲ್ಲ ಆ್ಯಕ್ಟಿವಿಟೀಸನ್ನು ಮಾಡ್ತೀವಿ ಅದರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಅದಕ್ಕೆ ಪ್ರಾಜೆಕ್ಟ್ ಡೈರಿ ಅಂತಾರೆ. ಅಂದರೆ ನಾನು ಪ್ರೆಸೆಂಟ್ ಏನು ಕೆಲಸ ಮಾಡ್ತಾ ಇದ್ದೀನಿ, ಅದರ ಸ್ಟೇಟಸ್, ಫ್ಯೂಚರಲ್ಲಿ ಏನು ಮಾಡಬೇಕಂತ ಮಾಡೀನಿ, ಅದರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಅದಕ್ಕೆ ಪ್ರಾಜೆಕ್ಟ್ ಡೈರಿ ಅಂತ ಹೇಳ್ತಾರೆ. ಅಡ್ವಾಂಟೇಜ್ ಏನಂದರೆ ಪ್ರಾಜೆಕ್ಟ್ ಡೈರಿ ಮೇಂಟೈನ್ ಮಾಡೋದು, ಇದರಲ್ಲಿ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡಬಹುದು, ಎಫೆಕ್ಟಿವ್ ಮತ್ತು ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡಬಹುದು, ರೆಕಾರ್ಡ್ಸನ್ನು ಮೇಂಟೈನ್ ಮಾಡಬಹುದು ಮತ್ತು ಫಾಲೋಅಪ್ಸ್ ಮಾಡಬಹುದು. ಅಂದರೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಯಾವಾಗ ಕೆಲಸ ಮಾಡಿದ್ದಾರೆ, ಎಷ್ಟೆಲ್ಲ ದುಡ್ಡು ತೊಗೊಂಡಿದ್ದಾರೆ, ಅದರ ಬಗ್ಗೆ ಎಲ್ಲ ನಾವು ಮಾಹಿತಿಯಲ್ಲೂ ಇಡಬಹುದು. ದಿಸ್ ಈಸ್ ಅಡ್ವಾಂಟೇಜ್ ಆಫ್ ಪ್ರಾಜೆಕ್ಟ್ ಡೈರಿ. ನೆಕ್ಸ್ಟ್, ರೈಟ್ ಎನಿ 10 ಬೇಸಿಕ್ ಸ್ಟೆಪ್ಸ್ ಆಫ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಪ್ರಾಜೆಕ್ಟ್ ಪ್ಲ್ಯಾನಿಂಗಲ್ಲಿ 10 ಬೇಸಿಕ್ ಸ್ಟೆಪ್ಸ್ ಬರಲಿಕ್ಕೆ ಹೇಳ್ತಾ ಇದ್ದಾರೆ. ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಮಾಡಲಿಕ್ಕೆ ಏನೆಲ್ಲ ಮಾಡಬಹುದು? ವೆರಿ ಸಿಂಪಲ್. ಈಗ ನೋಡಿ, ಫಸ್ಟ್ ನಾವು ಪ್ರಾಜೆಕ್ಟ್ ಪ್ಲ್ಯಾನನ್ನು ಮಾಡ್ತೀವಿ ಮತ್ತು ಎಷ್ಟು ರಿಸೋರ್ಸ್ ಬೇಕು ಅದರ ಬಗ್ಗೆ ಪ್ಲ್ಯಾನ್ ಮಾಡ್ತೀವಿ, ಎಷ್ಟು ದುಡ್ಡು ಬೇಕು, ಏನೆಲ್ಲ ರಿಸ್ಕ್ ಬರುತ್ತೆ ಮತ್ತು ಏನೆಲ್ಲ ನಾವು ಎಕ್ಸೆಪ್ಟ್ ಮಾಡಿಸ್ಬೇಕು, ಕಮ್ಯುನಿಕೇಷನ್ ಬಗ್ಗೆ ಏನೆಲ್ಲ ಮಟೀರಿಯಲ್ ಬೇಕು, ಆಮೇಲೆ ಏನೆಲ್ಲ ಮೆಟೀರಿಯಲ್ ನಾವು ತರಿಸ್ಬೇಕು, ಇದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡ್ತೀವಿ. ಅದಕ್ಕೆ ದಿಸ್ ಆನ್ಸರ್ ನಾವು ಇಲ್ಲೇ ಪ್ರಾಜೆಕ್ಟ್ ಪ್ಲ್ಯಾನಿಂಗಲ್ಲಿ ಈ ಎರಡೂ ಆನ್ಸರ್ ಕೂಡ ನಾವು ಇಲ್ಲೇ ಬರೀಬಹುದು. ನೆಕ್ಸ್ಟ್, ಎಕ್ಸ್ಪ್ಲೇನ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಸ್ಟ್ರಕ್ಚರ್. ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಅದು ಸ್ಟ್ರಕ್ಚರ್ ಏನು? 5 ಮಾರ್ಕ್ಸಿಗೆ ಇದನ್ನು ಕೇಳಿದ್ದಾರೆ. ಇಲ್ಲಿ ನಾವು ನೋಡ್ಬೋದು, ವರ್ಕ್ ಡಿಸ್ಕ್ರಿಪ್ಷನ್ ಇನ್ಸ್ಟ್ರಕ್ಷನ್, ನೆಟ್ವರ್ಕ್ ಶೆಡ್ಯೂಲಿಂಗ್, ಮಾಸ್ಟರ್ ಶೆಡ್ಯೂಲಿಂಗ್, ಬಜೆಟ್, ಟೈಮ್, ಕಾಸ್ಟ್ ಓವರ್ರನ್, ರಿಪೋರ್ಟ್ಸ್, ಪ್ರಾಜೆಕ್ಟ್ ಆಬ್ಜೆಕ್ಟಿವ್. ದಿಸ್ ಸೈಕಲ್, ಈ ಸೈಕಲ್ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗತ್ತೆ. ಆರ್ ಇಲ್ಲಿ ನಾವು ನೋಡ್ಬೋದು, ನೇಮ್ ಆಫ್ ಪ್ರಾಜೆಕ್ಟ್, ಬ್ಯಾಕ್ಗ್ರೌಂಡ್ ಆಫ್ ದಿ ಪ್ರಾಜೆಕ್ಟ್, ಗೋಲ್ಸ್, ಆಬ್ಜೆಕ್ಟಿವ್ ಇವೆಲ್ಲ ನೀವು ಇಲ್ಲಿ ಬರೀಬಹುದು. ಪ್ರಾಜೆಕ್ಟ್ ಶೆಡ್ಯೂಲಿಂಗ್ ಅಂದರೆ ಏನು? ಇಲ್ಲಿ ನೋಡ್ರಿ, ಶೆಡ್ಯೂಲಿಂಗ್ ಅಂದರೆ ಇಟ್ ಡಿಫೈನ್ಸ್ ಟೈಮ್. ಇದೇನಂದರೆ ಇಟ್ ಈಸ್ ಅ ಕೀ ಕಾಂಪೊನೆಂಟ್ ಇನ್ ದಿ ಪ್ರಾಜೆಕ್ಟ್ ಕಂಟ್ರೋಲ್ ಸಿಸ್ಟಮ್. ಇಟ್ ರೆಫರ್ಸ್ ವೆನ್ ಇಟ್ ಈಸ್ ಟು ಬಿ ಡನ್ ಆ್ಯಂಡ್ ಹೌ ಮಚ್ ಇಟ್ ಈಸ್ ಟು ಬಿ ಡನ್. ಅಂದರೆ ಒಂದು ಕೆಲಸ ಯಾವಾಗ ಮಾಡಬೇಕು ಮತ್ತು ಎಷ್ಟು ಮಾಡಬೇಕಂತ ಹೇಳೋದು ಪ್ರಾಜೆಕ್ಟ್ ಸ್ಕೆಡ್ಯೂಲಿಂಗ್. ಪ್ರಾಜೆಕ್ಟ್ ಸ್ಕೆಡ್ಯೂಲಿಂಗ್ ಯಾಕೆ ಮಾಡ್ತೀವಿ ಅಂದರೆ ಕೆಲಸ ಫೇರ್ ಆಗಬೇಕು ಮತ್ತು ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಆಗಬೇಕು ಮತ್ತು ಜವಾಬ್ದಾರಿ ಇರಬೇಕು, ಪ್ರಿಯಾರಿಟಿ ಸೆಟ್ ಮಾಡಬೇಕು, ಅದಕ್ಕೆಲ್ಲ ಇದನ್ನು ನಾವು ಮಾಡ್ತೀವಿ. ನೆಕ್ಸ್ಟ್, ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್. ಈಗ ನೋಡಿ, ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ ಏನು? ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ ನಾವು ಪ್ರಾಜೆಕ್ಟ್ ಮಾಡಿದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು. ಇಟ್ ಇಸ್ ಅ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್, ಅನಲೈಸಿಂಗ್ ಇನ್ಫಾರ್ಮೇಷನ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೋಗ್ರೆಸ್, ಸಕ್ಸಸ್ ಆ್ಯಂಡ್ ಎಫೆಕ್ಟಿವ್ನೆಸ್ ಆಫ್ ದಿ ಪ್ರಾಜೆಕ್ಟ್.
ಅಂದರೆ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂದರೆ ನಾವು ಮಾಡಿದ ಕೆಲಸದ ಬಗ್ಗೆ ಮಾಹಿತಿ ಎಲ್ಲ ನಾವು ತೊಗೊಂಡ್ಬಿಟ್ಟು ಎಷ್ಟು ಕೆಲಸ ಆಗಿದೆ, ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ನಾವು ತಿಳ್ಕೊಳ್ಳೋಕ್ಕೆ ಏನು ಹೇಳ್ತೀವಿ ಅದಕ್ಕೆ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಅಂತಾರೆ. ಮತ್ತು 6 ಇಂಪಾರ್ಟೆನ್ಸ್ ಏನಂದರೆ ಇದರಲ್ಲಿ ನಾವು ಇಂಪ್ರೂವ್ಮೆಂಟ್ಸನ್ನು ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫೈ ದಿ ಇಂಪ್ರೂವ್ಮೆಂಟ್ಸ್, ಸಕ್ಸಸ್ ಫ್ಯಾಕ್ಟರ್ಸ್, ಆ್ಯಕ್ಚುಯಲ್ ಚೇಂಜಸ್ ಏನು ಮಾಡಿದ್ದೀವಿ, ಏನು ಅಚೀವ್ ಮಾಡಿದ್ದೀವಿ, ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಫಂಕ್ಷನ್ ರೈಟ್ ಎನಿ 5 ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಇದು ಫಂಕ್ಷನ್ ಏನಂದರೆ ನಂಬರ್ 1 ಮಾರ್ಕೆಟ್ ಸರ್ವೆ, ಪ್ರಾಜೆಕ್ಟ್ ಕೆಪಾಸಿಟಿ, ಸೆಲೆಕ್ಷನ್ ಆಫ್ ಸೈಟ್, ಪ್ಲ್ಯಾನ್ ಲೇಔಟ್, ಡಿಸೈನ್ ಡ್ರಾಯಿಂಗ್, ಇವೆಲ್ಲ ಪ್ರಾಜೆಕ್ಟ್ ಪ್ಲ್ಯಾನಿಂಗಲ್ಲಿ ಬರ್ತವೆ. ಆರ್ ನೀವು ಇಲ್ಲಿ ಕಾಣಿಸ್ತಾ ಇರುವ ಪಾಯಿಂಟ್ಸ್ ಕೂಡ ಬರೀಬಹುದು, 2 ಪಾಯಿಂಟ್ಸಿಗೆ ಮಾರ್ಕ್ಸ್ ಬರ್ತವೆ. ದಿಸ್ ಈಸ್ ಅಬೌಟ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ನಾವು ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್, ಡೆವಲಪ್ ಎ ಗ್ಯಾಂಟ್ ಚಾರ್ಟ್ ಫಾರ್ ಅ ಪ್ರಾಜೆಕ್ಟ್ ಡೀಟೇಲ್ಸ್ ಗಿವನ್ ಬಿಲೋ. 5 ಮಾರ್ಕ್ಸಿಗೆ ಕೇಳ್ತಾರೆ. ಭಾಳ ಸಿಂಪಲ್ ಇದೆ. ಇಲ್ಲಿ ನಾವು ನೋಡಬಹುದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ABCD ಮತ್ತು ಸ್ಟಾರ್ಟ್ ಮಂತ್, ಟೈಮ್ ಕೊಟ್ಟಿದ್ದಾರೆ ಮತ್ತು ಮ್ಯಾನ್ ಪವರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಈಗ ಮ್ಯಾನ್ ಪವರ್ ಏನಿದೆಯಲ್ಲ, ನಾವು ಈ ಬಾರದೇನಿದೆ ಸೆಂಟ್ರಲ್ಲಿ ಇದಲ್ಲಿ ಬರಿತೀವಿ ಮ್ಯಾನ್ ಪವರ್. ಸ್ಟಾರ್ಟ್ ಪಾಯಿಂಟ್ ಇಲ್ಲಿ ನಾವು ನೋಡ್ಬೋದು 0ಲಿಂದ ಇವರು ಸ್ಟಾರ್ಟ್ ಮಾಡಿದ್ದಾರೆ, 0ಲಿಂದ 3, ದೆನ್ 0ಲಿಂದ 3 ಅಂತ ಬರೆದ್ಬಿಟ್ಟು ಮ್ಯಾನ್ ಪವರ್ ಎಷ್ಟು 5 ಅಂತ ಬರಿತೀವಿ. ಅದೇ ರೀತಿ A ರಿಂದ B ಟೋಟಲ್ ಮ್ಯಾನ್ ಪವರ್ 4 ಅಂತ ಬರಿತೀವಿ. ಈ ಥರ ನಾವು ಇದನ್ನು ನಾವು ಡ್ರಾ ಮಾಡ್ತೀವಿ. ಅದೇ ರೀತಿ ಡೆವಲಪ್ ನೆಟ್ವರ್ಕ್ ಡಯಾಗ್ರಾಮ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಈ ಥರ ಕಾಣುತ್ತೆ. ನಾವು ಕಮಿಂಗ್ ಟು ರೈಟ್ ಎನಿ 4 ಫಂಕ್ಷನ್ ಆಫ್ ಪ್ರಾಜೆಕ್ಟ್ ಆಡಿಟರ್. ಆಡಿಟರ್ ಕೆಲಸ ಏನು? ಆಡಿಟರ್ ಕೆಲಸ ಏನಂದರೆ ವೆರಿ ಸಿಂಪಲ್. ಪ್ರಾಜೆಕ್ಟ್ ಆಡಿಟ್ ಮಾಡೋದು, ಇನ್ಕ್ವೈರಿ ಮಾಡೋದು, ಏನಾರು ಫ್ರಾಡ್ಸ್ ಇದ್ದರೆ ಫ್ರಾಡ್ಸನ್ನು ಐಡೆಂಟಿಫೈ ಮಾಡೋದು, ಮತ್ತು ರಿಸ್ಕ್ ಇದ್ದರೆ ಅದರ ಬಗ್ಗೆ ಐಡೆಂಟಿಫೈ ಮಾಡೋದು. ದೀಸ್ ಆರ್ ಆಲ್ ದಿ ಪ್ರಾಜೆಕ್ಟ್ ಆಡಿಟರ್ ವರ್ಕ್. ದೆನ್ ಕನ್ಸ್ಟ್ರಕ್ಟ್ ನೆಟ್ವರ್ಕ್ ಡಯಾಗ್ರಾಮ್. ಪ್ರಾಜೆಕ್ಟ್ ಶೆಡ್ಯೂಲ್ ಹ್ಯಾಸ್ ದ ಫಾಲೋವಿಂಗ್ ಡೀಟೇಲ್ಸ್. ಕನ್ಸ್ಟ್ರಕ್ಟ್ ನೆಟ್ವರ್ಕ್ ಡಯಾಗ್ರಾಮ್ ಆ್ಯಂಡ್ ಐಡೆಂಟಿಫೈ ದಿ ಕ್ರಿಟಿಕಲ್ ಪಾತ್. ಟೋಟಲ್ 8 ಮಾರ್ಕ್ಸಿಗಿದೆ, 5 ಮಾರ್ಕ್ಸ್ ಡಯಾಗ್ರಾಮಿಗಿದೆ, 3 ಮಾರ್ಕ್ಸ್ ಕ್ರಿಟಿಕಲ್ ಪಾತಿಗಿದೆ. ಭಾಳ ಸಿಂಪಲ್ ಕ್ವಶನ್ಸನ್ನು ಕೇಳಿದ್ದಾರೆ ಇದರಲ್ಲಿ. ಇದು ಕೂಡ ಈಸಿಯಾಗಿ ಆನ್ಸರ್ ಮಾಡಬಹುದು. ದೆನ್ ಲಾಸ್ಟ್ ಕ್ವಶನ್ ಈಸ್ ಐಡೆಂಟಿಫೈ ಡಿಜಿಟಲ್ ಟ್ರೆಂಡ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ದೆನ್ ರಿಸೆಂಟ್ ಟ್ರೆಂಡ್ಸ್ ಇನ್ ಡಿಜಿಟಲ್ ಟೆಕ್ನಾಲಜಿ. ಏನೆಲ್ಲ ರಿಸೆಂಟ್ ಟ್ರೆಂಡ್ಸ್ ಇದಾವೆ ಡಿಜಿಟಲ್ ಟೆಕ್ನಾಲಜಿಯಲ್ಲಿ ಇಲ್ಲಿ ನಾವು ನೋಡ್ಬೋದು. ಲೊಕೇಶನ್ ಬೇಸ್ಡ್ ಅನಾಲಿಟಿಕ್ಸ್, ಕ್ಲೌಡ್ ಟೆಕ್ನಾಲಜಿ, ಡಿಜಿಟಲ್ ಮಾರ್ಕೆಟಿಂಗ್ ಅನಾಲಿಟಿಕ್ಸ್, ದೆನ್ IoT, ಬಿಗ್ ಡೇಟಾ, ಟಚ್ ಜೆಸ್ಚರ್ ಬೇಸ್ಡ್ ಇನ್ಪುಟ್, ಸೋಷಿಯಲ್ ಇಂಟಿಗ್ರೇಷನ್, ಇವೆಲ್ಲ ವಾಯ್ಸ್ ಬೇಸ್ ಎನೇಬಲ್, ಗೇಮಿಫಿಕೇಷನ್, AR, VR, AI, ML ಇವೆಲ್ಲ ಏನಿದಾವೆಲ್ಲ ಅದರಲ್ಲಿ ಬರ್ತವೆ. ರೈಟ್ ದ 5 ಬೆನಿಫಿಟ್ಸ್ ಆಫ್ ಡಿಜಿಟಲ್ ಟೆಕ್ನಾಲಜಿ. ಅಂದರೆ ಬೆನಿಫಿಟ್ಸ್ ಏನಂದರೆ ನಂಬರ್ 1 ಇನ್ಕ್ರೀಸ್ ದಿ ಕಾಂಪಿಟೇಟಿವ್ ಎಬಿಲಿಟಿ, ಪ್ರೊಡಕ್ಟಿವಿಟಿ ಹೆಚ್ಚಿಗೆ ಮಾಡುತ್ತೆ, ಟೈಮ್ ಕಡಿಮೆ ಮಾಡುತ್ತೆ, ವರ್ಕ್ ಪ್ರೊಸೆಸ್ಸನ್ನು ಇಂಪ್ರೂವ್ ಮಾಡುತ್ತೆ, ಎರರನ್ನು ಕಡಿಮೆ ಮಾಡುತ್ತೆ, ಕೊಲ್ಯಾಬ್ರೇಷನನ್ನು ಮಾಡುತ್ತೆ, ದೆನ್ ಪ್ರಾಜೆಕ್ಟ್ ವ್ಯಾಲಿಡೇಷನ್ ರಿಸ್ಕ್ ರಿಡ್ಯೂಸ್ ಮಾಡುತ್ತೆ. ಇವೆಲ್ಲ ಏನಿದೆಯಲ್ಲ ಬೆನಿಫಿಟ್ಸ್ ಆಫ್ ಡಿಜಿಟಲ್ ಟೆಕ್ನಾಲಜಿ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.